ನಮಸ್ತೆ ವೀಕ್ಷಕರೇ, ಒಂದು ಕ್ಷಣ ಈ ವಿಡಿಯೋವನ್ನು ಸ್ಕಿಪ್ ಮಾಡುವ ಮುಂಚೆ ಕೇಳಿ. ನಿಮ್ಮ ಮನೆಗೆ ಲಕ್ಷ್ಮಿ ಬರುವ ಸಮಯ ಹತ್ತಿರವಿದ್ದರೂ ನೀವು ಗಮನಿಸದೆ ಬಿಡುತ್ತಿರುವ ಕೆಲವು ಸೂಚನೆಗಳು ಇವು. ವಾಸ್ತುಶಾಸ್ತ್ರ ಹೇಳುತ್ತದೆ, ಹಣ ಬರುವ ಮುಂಚೆ ಜೀವನದಲ್ಲಿ ಕೆಲವು ಸಣ್ಣ ಬದಲಾವಣೆಗಳು ಶುರುವಾಗುತ್ತವೆ ಎಂದು. ಆದರೆ ಬಹುತೇಕ ಜನ ಅದನ್ನು ಗುರುತಿಸುವುದೇ ಇಲ್ಲ. ಈ ಸೂಚನೆಗಳನ್ನು ನೀವು ಈಗಾಗಲೇ ಅನುಭವಿಸುತ್ತಿದ್ದರೆ ನಿಮ್ಮ ಬದುಕು ಬದಲಾಗೋದು ತುಂಬ ಹತ್ತಿರದಲ್ಲಿದೆ ಎಂದರ್ಥ. ಇದನ್ನು ಪೂರ್ಣವಾಗಿ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಹೇಳುವ ಒಂದು ಸೀಕ್ರೆಟ್ ನಿಮ್ಮ ಹಣೆಬರಹವನ್ನೇ ಬದಲಾಯಿಸಬಹುದು. ಲಕ್ಷ್ಮಿ ಬರೋ ಮುಂಚೆ ಬರುವ 5 ಗುಪ್ತ ಸೂಚನೆಗಳು ನೀವು ಗಮನಿಸಿಲ್ಲ. ಮನೆಯೊಳಗೆ ಏಕಾಏಕಿ ಪಾಸಿಟಿವ್ ಎನರ್ಜಿ ಹೆಚ್ಚಾದರೆ ಲಕ್ಷ್ಮಿ ಬರುವ ದಾರಿ ಸಿದ್ಧವಾಗುತ್ತಿದೆ ಎಂದರ್ಥ. ಹಳೆಯ ಅಡಚಣೆಗಳು ನಿಧಾನವಾಗಿ ದೂರವಾಗುತ್ತಿದ್ದರೆ ಧನದ್ವಾರ ತೆರೆದುಕೊಳ್ಳುತ್ತಿದೆ ಎಂದರ್ಥ. ಬೆಳಗ್ಗೆ ಬೇಗ ಎದ್ದುಕೊಳ್ಳುವ ಹವ್ಯಾಸ ಸ್ವಯಂ ಬರುತ್ತಿದ್ದರೆ ಅದೇ ಶ್ರೀಮಂತಿಕೆಯ ಮೊದಲ ಹೆಜ್ಜೆ. ಮನೆಯ ಪೂರ್ವ ಉತ್ತರ ಭಾಗ ಸ್ವಚ್ಛವಾಗಿಡಲು ಮನಸ್ಸು ಆಗಿದ್ದರೆ ಲಕ್ಷ್ಮಿ ಪ್ರವೇಶಕ್ಕೆ ಆಹ್ವಾನ ಎಂದರ್ಥ. ಹಣ ಉಳಿಸುವ ಯೋಜನೆ ಹೆಚ್ಚಾಗಿದ್ದರೆ ಹಣ ಬರುವ ಸಮಯ ಹತ್ತಿರ ಎಂದರ್ಥ. ಅನಾವಶ್ಯಕ ಖರ್ಚು ಕಡಿಮೆಯಾಗಿದ್ದರೆ ಧನ ಸ್ಥಿರವಾಗಲು ಶುರುವಾಗುತ್ತಿದೆ ಎಂದು ಅರ್ಥ. ಪೂಜೆ, ದೀಪ ಹಚ್ಚುವುದು, ದೇವರ ನೆನಪು ಹೆಚ್ಚಾದರೆ ಲಕ್ಷ್ಮಿ ಕಟಾಕ್ಷ ಖಚಿತ. ಮನೆಯಲ್ಲೇ ಸುಗಂಧ, ತಾಜಾ ವಾತಾವರಣ ಕಾಣಿಸಿದರೆ ಶುಭ ಶಕ್ತಿ ಹೆಚ್ಚಾಗುತ್ತಿದೆ ಎಂದು ಅರ್ಥ. ಆಕಸ್ಮಿಕವಾಗಿ ಸಣ್ಣ ಸಣ್ಣ ಲಾಭಗಳು ಕಾಣಿಸಿಕೊಂಡರೆ ದೊಡ್ಡ ಹಣದ ಸೂಚನೆ ಇದೆ ಎಂದರ್ಥ. ಮನಸ್ಸಿನಲ್ಲಿ ಭಯ ಕಡಿಮೆಯಾಗಿ ವಿಶ್ವಾಸ ಹೆಚ್ಚಾದರೆ ಅದೇ ಲಕ್ಷ್ಮಿ ಆಗಮನದ ಲಕ್ಷಣ. ಗಮನದಲ್ಲಿಡಿ, ಲಕ್ಷ್ಮಿ ಬರೋ ಮನೆ ಸ್ವಚ್ಛವಾಗಿರಬೇಕು, ಆದರೆ ಮನಸ್ಸು ಇನ್ನೂ ಸ್ವಚ್ಛವಾಗಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.